ಸುಮ್ನೆ ಪಿತ್ತ ನೆತ್ತಿಗೇರಿಸ್ಬಿಟ್ರಿ ಆಮೇಲೆ ಬಾಯಿ ಬಂದಂಗ್ ಬೈದಾಕ್ಬಿಡ್ತೀನಿ. ತುಂಬಾ ಬೈದ್ಬಿಟ್ಟು ಒಳ್ಳೊಳ್ಳೆ ಮಾತುಗಳೇ ಬಿತ್ತು ನನ್ನ ಬಾಯಲ್ಲಿ. ಬೈದ್ಬಿಟ್ಟು ಬದಿಕಳಕ್ ಆಗುತ್ತಾ ಆಮೇಲೆ? ಹಾ ಏನು ಬೈದ್ಬಿಟ್ಟು ಬದ್ಬೇಕಾಯ್ತತ್ತ? ನಿನ್ ಮುಂದೆ ಬಾಯಲ್ಲಿ ನಿಂತ್ಕೊ ಏನೇನ್ ಮಾಡ್ತೀನಿ ನೋಡ ಆಮೇಲೆ. ಯಾವ ಆ್ಯಂಗಲಲ್ಲಿ ಎಲ್ಲಿ ಬೇಕಾದ್ರೂ ಬಂದು ನಿಂತ್ಕೊತೀನಿ, ನನಗೇನು ಹೆದರಿಕೆ ಇಲ್ಲ ಆಯ್ತಾ? ಎಲ್ಲ ಇದೀನಿ ನೀನು. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆರ್ ಜೆ ಸುನೀಲ್ ಅನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ಬಂದು ಮನೋಜ್ ಅಂತ ಹೇಳಿ ಇವರು ನಮಗೆ ಮೆಸೇಜ್ ಕಳಿಸಿದ್ದಾರೆ. ಇವ್ರ ವೈಫು ದೇವಿಕಾ ಅಂತ, ಇವರು ಟ್ಯೂಷನ್ ಮಾಡ್ತಾರಂತೆ ಮಕ್ಕಳಿಗೆ. ಸೊ ಸಖತ್ತಾಗಿರೋ ಟ್ರ್ಯಾಪ್ ಮಾಡಲೇಬೇಕು ಸುನೀಲ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಬನ್ನಿ ಕಾಲ್ ಮಾಡುವ ಇದೀಗ ದೇವಿಕಾ. The person you have called is speaking to someone else. ಹಲೋ ಯಾರು? ಮೇಡಮ್, ಇದು ಯಾರು ದೇವಿಕಾ ಅವರ ಮಾತಾಡೋದು? ಹೌದು, ಯಾರು ಸರ್? ಟ್ಯೂಷನ್ ಮಾಡ್ತಿರಲ್ಲ ಅವ್ರ ತಾನೇ? ಹಾ ಹೌದು ಸರ್, ನಾನೇ, ಹೇಳಿ. ಮೇಡಮ್, ನಾನು ರಮೇಶ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಹಾ ಅದೇ ನೀವು ಟ್ಯೂಷನ್ ಮಾಡ್ತೀರಾ ಅಂತ ಗೊತ್ತಾಯಿತು. ಎಷ್ಟು ಮಕ್ಕಳು ಬರ್ತಾರೆ ಮೇಡಮ್ ನಿಮ್ಮ ಮನೆಗೆ ಟ್ಯೂಷನ್ಗೆ? ಯಾಕೆ ಸರ್? ಹೇಳಿ ಮೇಡಮ್, ಎಷ್ಟು ಜನ ಬರ್ತಾರೆ, ಎಷ್ಟು ಯಾವ ನಮ್ಮ ಕ್ಲಾಸ್? ಮನೆಗೆ 23 ಜನ ಬರ್ತಾರೆ ಸರ್ ಟ್ಯೂಷನ್ಸ್ಗೆ. ಯಾಕೆ? 23 ಜನನಾ? ಹೌದು. ಓಕೆ. ಎಲ್ಲ ಮಿಡ್ಲ್ ಸ್ಕೂಲ್ ಅಥವಾ ಹೈಸ್ಕೂಲ್ ಅವರು ಬರ್ತಾರೋ? ಯಾಕೆ ಸರ್? ಇದನ್ನು ನಾನು ಹೆಂಗೆ ಹೇಳಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಯಾರ ಹತ್ರ ನೀವು ಇದನ್ನು ಡಿಸ್ಕಸ್ ಮಾಡಲ್ಲ ಅಂದರೆ ನಾನು ಹೇಳ್ತೀನಿ. ಹೇಳಿ. ಇಲ್ಲಿ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ನನ್ನ ಮಗ. ಸರ್ ನೀವು ಎಲ್ಲಿರೋದು ಹೇಳಿ ಫಸ್ಟು. ಎಲ್ಲಾನು ಹೇಳ್ತೀನಿ ಮೇಡಮ್, ದಯವಿಟ್ಟು ಇದನ್ನು ಯಾರ ಹತ್ರನೂ ಹೇಳ್ಬೇಡಿ ಅಷ್ಟೇ. ನಾನು ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ಯಾಕೆ ಹೇಳ್ಬಾರ್ದು? ಅಂಥದ್ದು ಏನೈತೆ ಹೇಳಿ. ಅಂದರೆ ಅದೇ ಇವನಿಗೆ ಏನು ಸಮಸ್ಯೆ ಆಗ್ತಿರೋದು ಅಂದರೆ, ಸಾಯಂಕಾಲದ ಹೊತ್ತು ಆಯಿತು ಅಂತ ಅಂದರೆ ಯಾಕೋ ಇವನಿಗೆ ಎಕ್ಸಾಮ್ಗೆ ರಿವಿಷನ್ ಬುಕ್ ತಗೋತು ಅಂದರೆ ಜ್ವರ ಬರ್ತಾಯಿದೆ ಡೈಲಿ. ಡಾಕ್ಟರ್ ಹತ್ರ ಹೋಗಿ. ಅದೇ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲನೂ ಚೆಕಪ್ ಮಾಡಿಸಿ, ಸ್ವಲ್ಪ ಯಾವುದೇದೋ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಿದ್ರು, ಎಲ್ಲನೂ ಇದು ಮಾಡಿಸ್ಕೊಂಡು ತಗೊಬಂದು ತೋರಿಸ್ತು ಡಾಕ್ಟ್ರಿಗೂ. ಡಾಕ್ಟ್ರು ಏನಿಲ್ಲ, ಎಲ್ಲ ನಾರ್ಮಲ್ ಇದೆ. ಅದು ನೀವು ಅವ್ರ ಸ್ಕೂಲ್ ಹತ್ರ ಹೋಗಿ ಮಾತಾಡಿ ಸರ್. ಸ್ಕೂಲ್ ಹತ್ರ ಮೇಡಮ್ ಎಲ್ಲ ರಜಾ ಕೊಟ್ಬಿಟ್ಟವ್ರೆ ಮೇಡಮ್. ಈಗ ಇದು ಎಕ್ಸಾಮ್ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವನಿಗೆ ನೋಡಿದ್ರೆ ಇಲ್ಲಿ ಇಂಗ್ಲೀಷ್ ಎಕ್ಸಾಮ್ ಅಂತೆ. ಫಸ್ಟು ಇವನಿಗೆ ಇಂಗ್ಲೀಷ್ ಬುಕ್ ತಗೊಂಡ್ರೆ ಜ್ವರ ಬರ್ತಾಯಿದೆ. ಯಾವ ಸ್ಕೂಲು? ಇವನು ಪಬ್ಲಿಕ್ ಸ್ಕೂಲು. ಅಲ್ಲ ಸರ್, ಇಲ್ಲಿ ನಮ್ಮ ಏರಿಯಾ ಸರೌಂಡಿಂಗ್ ಅಲ್ಲಿ ಇದ್ರೆ ಸ್ಕೂಲ್, ಆ ಸ್ಕೂಲ್ ಮಕ್ಳನ್ನ ನಾನು ತಗೋಬಹುದು. ನೀವು ಬೇರೆ ಎಲ್ಲೆಲ್ಲಿಂದನೂ ಇದು ಮಾಡ್ಕೊಂಡ್ರೆ ನಾನು ಎಲ್ಲಿಂದ ತಗೊಳಕ್ಕಾಗುತ್ತೆ ಹೇಳಿ? ಅದು ಇವಾಗ ಎಕ್ಸಾಮ್ ಟೈಮು, ಯಾವ್ದು ಅಡ್ಮಿಷನ್ ಮಾಡಿಸ್ಕೊಳ್ಳೋದು ಇಲ್ಲ. ಮೇಡಮ್, ನೀವು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದೇ ನಿಮ್ಗೆ ಅರ್ಥ ಆಯ್ತಾ ಇಲ್ಲ. ಫೋನ್ ಮಾಡಿದ್ದೀರಾ? ಇವನಿಗೆ ಇಲ್ಲಿ ಪುಸ್ತಕ ತಗೊಂಡ್ರೆ ಇಲ್ಲಿ ಜ್ವರ ಬರ್ತಾ ಇದೆಯಲ್ಲ, ಏನು ಕಾರಣಕ್ಕೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ನಿಮ್ಮ ಮಕ್ಕಳು ಯಾರು ಟ್ಯೂಷನ್ ಬರ್ತಾರಲ್ಲ, ಅವ್ರಿಗೂ ಏನಾದ್ರು ಹಿಂಗೆ ಆಗ್ತಾ ಇದೆಯಾ ಏನು ಅಂತ ಸ್ವಲ್ಪ ಕೇಳ್ಕೊಂಡು ನಮ್ಮ ಹೇಳ್ತೀರಾ? ಮಕ್ಳಿಗೆ ಯಾರಿಗೂ ಜ್ವರ ಬರಲ್ಲ ಸರ್, ಅವರೆಲ್ಲ ಚೆನ್ನಾಗಿ ಓದ್ತಾರೆ, ಯಾರಿಗೂ ಜ್ವರ ಏನು ಬರಲ್ಲ. ಅಂದರೆ ಚೆನ್ನಾಗಿ ಓದ್ದೇ ಹೋದ್ರೆ ಬರೋದು ಅಂತ ನಾ ಹೇಳ್ತಿರೋದು, ನೀವು ಅರ್ಥ? ಚೆನ್ನಾಗಿ ಓದಿದ್ರು ಬರ್ತೈತೆ, ಚೆನ್ನಾಗಿ ಓದಿಲ್ಲ ಅಂದ್ರೆ ಬರುತ್ತೆ. ಫಸ್ಟ್ ನಿಮ್ಮ ಹುಡುಗನ್ ಕೇಳಿ ಏನ್ ಜ್ವರ ಬರ್ತೈತೆ ಅಂತಿಲ್ಲ, ಡಾಕ್ಟರ್ನ ಹೋಗಿ ಕೇಳಿ. ನನ್ನ ಕೇಳಿದ್ರೆ ನಾನೇನು ಆನ್ಸರ್ ಮಾಡಲಿ? ಮೇಡಮ್, ಎಲ್ರಿಗೂ ಕೇಳಾಯ್ತು. ಇಲ್ಲಿ ಕರ್ಕೊಂಡೋಗಿ ದೇವಸ್ಥಾನಕ್ಕೂ ಅಂತ ಹಾಕಿಸ್ಕೊ ಬಂದು ಇಲ್ವೇ. ಹಂಗಿದ್ರೂ ಇಲ್ಲಿ ಪುಸ್ತಕ ಇಟ್ಕೊಂಡ್ರೆ ಜ್ವರ ಬರ್ತೈತೆ ಅವನಿಗೆ. ಬುಕ್ನ ಕ್ಲೋಸ್ ಮಾಡ್ಬಿಟ್ಟು ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಳಕ್ ಕೇಳಿ, ಜ್ವರ ಹೋಯ್ತತೆ. ಇವ್ರು ಯಾರು ಇವರು? ಏನೇನೋ ಹೇಳ್ತಾವ್ರು, ತಲೆ ಕೆಟ್ಟವ್ರಿಗೆ. ಏನೇನೋ ಹೇಳ್ತಾರೆ. ನೀನ್ ಯಾವನಂತಾನೆ ಗೊತ್ತಿಲ್ಲ, ಫೋನ್ ಅವ್ರು ತಲೆ ತಿಂತ ಇದ್ಯಾ? ಇವರೇ ಸ್ವಲ್ಪ ಸರಿಯಾಗಿ ಮಾತಾಡಿ. ನನ್ನ ಬಂದ್ ಮೆಡಿಷನ್ ಕೇಳ್ತಾವನೆ. ಅವನಿಗೆ ಇವನೇ ಅಂತಂದ್ರೆ ಏನಿಲ್ಲ. ಇಲ್ಲಿ ಮೊನ್ನೆ ತಾನೇ ವುಮೆನ್ಸ್ ಡೇ ಆಗೈತೆ, ಮರ್ಯಾದೆ ಕೊಡ್ತಾಯಿನಿ, ಎಷ್ಟು ಕೊಡ್ತೇನೆ ಎಷ್ಟು ಇಸ್ಕೋಬೇಕು. ಜಾಸ್ತಿ ಮಾತಾಡೋದು ಅದೇ ಬಂದು ತಡ್ತಾ ಅಂದ್ರೆ. ಏನ್ ತಟ್ಟದ್ ಬಾ, ನೀನ್ ಇಲ್ಲಿ ತಟ್ ಕಳಿಸ್ತೀನಿ, ನಾನು ಹೆಂಗ್ ತಟ್ ಕಳಿಸ್ತೀನಿ ನೋಡುವಂತ ಒಂಚೂರು ನನಗೆ. ಇನ್ನೇನು ನೀನ್ ನನಗ್ ತಟ್ರೆ ಬಿಟ್ಬಿಡ್ತಾನ? ಅಲ್ಲ, ನಿಮ್ಮ ಟ್ಯೂಷನ್ ಬರೋ ಮಕ್ಕಳು ಅಂತ ಅನ್ಕೊಂಡ್ರೆ ನಮ್ಮನೆ ಸರಿಯಾಗಿ ಮಾತಾಡೋದನ್ನ ಏನೇನೋ ಹುಚ್ಚ ಬಂದಂಗೆ ಮಾತಾಡಬೇಡಿ. ಇವಮ್ಮ ಒಳ್ಳೆ BP ಪೇಷಂಟ್ ಮಾತಾಡ್ದಂಗೆ ಮಾತಾಡ್ತಾವ್ರಲ್ಲ, ಮಕ್ಳಿಗೆ ಏನು ಹೇಳ್ಕೊಡ್ತಾರೆ? ನನಗ್ BP ಅದ, ನೀನ್ ಬೋಟಿ ತಿಂದು ಬಿಡ್ಬಾ. ಮಾತಾಡೋದನ್ನ ನಾವೇ ಮಾತಾಡ್ಬೇಕು. ನಿಮ್ಗೆ ನಂಬರ್ ಕೊಟ್ಟವ್ರು ಯಾರು? ನಿಮ್ಗೆ ನಂಬರ್ ಕೊಟ್ಟವ್ರು ಯಾರು? ಯಾರೋ ಒಬ್ರು ಟೀಚರು ಏನೋ ಹೇಳ್ತಾರೆ, ಒಂದು ಸಮಸ್ಯೆ ಪರಿಹಾರ ಹೇಳ್ತಾರೆ ಅಂದ್ರೆ ಇವಮ್ಮ ಒಳ್ಳೆ ಇದ್ಯಾಕೆ ಒಳ್ಳೆ ತಿಕ್ಲಂಗ್ ಆಡ್ತಾವ್ರಲ್ಲ, ದಿಗಿಲ್ ಬಂದು. ನಾನು ನಿಮ್ಮ ಮಗನ ಸ್ಕೂಲಲ್ಲಿ ಟೀಚರಾ ಪರಿಹಾರ ಹೇಳಕ್ಕೆ? ಯಾವ ಸ್ಕೂಲಲ್ಲಾದ್ರೂ ಅಷ್ಟೇ, ಮಕ್ಳಿಗೆ ಟೀಚರ್ ಅಂದ್ರೆ ಒಂದೇ ಟೀಚರ್ ಅಂತಾನೆ. ಆ ಮಕ್ಳಿಗೆ ಟೀಚರ್, ಈ ಮಕ್ಳಿಗೆ ಟೀಚರ್ ಅಂತಾನ? ಸರಿ, ಯಾವ ಸ್ಕೂಲ್ ಅಂತ ಹೇಳಿ ಹೋಗ್ಲಿ. ಯಾವ ಸ್ಕೂಲು, ಯಾವ ಸಿಲೆಬಸ್, ಏನು ಎತ್ತ ಏನು ಹೇಳ್ದೆ? ಜ್ವರ ಬರ್ತೈತಿ ಅಂದ್ರೆ ನಾನು MBBS ಮಾಡಿದೀನ. ಯಾವ ಜ್ವರ ಫೋನ್ ಇಡಿ ಮತ್ತೆ ಏನು ಬರ್ತೈತಿ? ಗೊತ್ತಿಲ್ಲದೋದ್ಮೇಲೆ ಎಲ್ಲ ಸುಮ್ಮನೆ ಕೇಳ್ಕೊಂಡು ಊರವ್ರಿಗೆಲ್ಲ ಒಪ್ಸಕ್ಕೇನೋ. ಆಮೇಲೆ ಇಲ್ಲಿ ಈ ಹೆಂಗಸ್ರ ಬುದ್ಧಿಗಳು ಗೊತ್ತಿಲ್ಲ ನಮಗೆ. ಸುಮ್ಮನೆ ಹೆಂಗಸ್ರ ಬುದ್ಧಿ ಗೊತ್ತಿರ, ಯೂನಿಯನ್ ಬಾರಿ ಇವನು ಹೆಂಗಸ್ರೇ ಹೋಗಿ ಬುದ್ಧಿ ಕಲ್ತ್ಕೊಂಡ್ ಬಂದ್ಬಿಟ್ಟವನೆ. ಅವನಿಗೆ ಇವನು ಅಂತಂದ್ರೆ ನಾನು ಅವಳೆ ಅಂತ ಮಾತಾಡ್ಬೇಕಾಗುತ್ತೀಗ. ನೀವೇನ್ ಮಾತಾಡ್ತಿರೋದು? ಹೆಂಗಸ್ರ ಬುದ್ಧಿ ಅಂತಾನೆ ನಿನಗ್ ಬಂದ್ ನೋಡಿದ್ಯಾ ಇಲ್ಲಿ? ಯಾವ ಬುದ್ಧಿ ಐತಿ?
ಮತ್ತೆ ಇಲ್ಲಿ ಡಾಕ್ಟ್ರು ಕೇಳಿಲ್ಲ ಇಷ್ಟೊಂದು ಡೀಟೇಲ್ಸ್ ಕೇಳ್ಕೊಂಡು ಅವಾಗ ಒಳ್ಳೆ ಲೂಸ್ ಹಂಗೆ ಏನೇನೋ ಮಾತಾಡ್ಕೊಂಡು ಏಯ್ ಮಡ್ಗಮ್ಮ ಇವ್ ಯಾವ ಒಳ್ಳೆ ತಲೆಕೆ ತಗೊಳಂಗೆ ಆಡ್ತಾವ ಅಮ್ಮ. ಏನಂದೆ? ಹಲೋ ಏನ್ ಹೇಳಿ ಸರ್, ನಾನು ಬಿಸಿ ಇದ್ದೀನಿ. ಅದೇನೋ 23 ಜನ ಮಕ್ಳಿಗೆ ಅದೇನೋ ವಿದ್ಯೆ ಹೇಳ್ಕೊಡ್ತೀನಿ ಅಂತೆಲ್ಲ ನೀನೊಳ್ಳೆ ಬಾಯಿ ಬಡ್ಕಿ ಮಾತಾಡ್ತಿಲ್ಲ. ಅದೇನು ಮಕ್ಳಿಗೆ ಓದಿಸ್ತೀನಿ ನೀನು? ಇಲ್ಲ ನಾನು ಓದ್ಸಲ್ಲ, ನೀನೇ ಬಂದು ಓದ್ಸಪ್ಪ. ಕಟ್ ಮಾಡಕ್ಕೂ ಮುಂಚೆ ಅದೇನೋ ಮಾತಾಡೋದಲ್ಲ, ಏನು ಮಾತಾಡಿದ್ದು? ಕಟ್ ಮಾಡಕ್ ಮುಂಚೆ ಏನ್ ಮಾತಾಡ್ತಾರೆ? ಕಟ್ ಮಾಡೋದು. ನಿಮ್ ಬಾಯಿ ಹುಳ ಬೀಳಲ್ವಾ? ಇವಾಗ ನೋಡಿ ಸರ್, ನನ್ಗೆ ಸುಮ್ನೆ ಪಿಕ್ಚ ನೆತ್ತಿಗೇರಿಸ್ಬಿಟ್ರಿ, ಆಮೇಲೆ ಬಾಯಿ ಬಂದಂಗ್ ಬೈದಾಕ್ಬಿಡ್ತೀನಿ. ಬೈದ್ಬಿಟ್ಟು ಒಳ್ಳೆ ಮಾತುಗಳೇ ಬಿಟ್ಟು ನನ್ನ ಬಾಯಲ್ಲಿ ಬೈದ್ಬಿಟ್ಟು ಬದಿಕಳಕ್ ಆಗುತ್ತಾ ಆಮೇಲೆ? ಹಾ ಏನು ಬೈದ್ಬಿಟ್ಟು ಬದ್ಬೇಕಾಯ್ತ? ನಿನ್ ಮುಂದೆ ಬಾಯಲ್ಲಿ ನಿಂತ್ಕೊ, ಏನೇನ್ ಮಾಡ್ತೀನಿ ನೋಡ. ಆಮೇಲೆ ಯಾವ ಆ್ಯಂಗಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಬಂದು ನಿಂತ್ಕತ್ತೀನಿ, ನನ್ಗೇನು ಹೆದರಿಕೆ ಇಲ್ಲ ಆಯ್ತಾ? ಎಲ್ಲ ಇದೀನ ಸುಮ್ಮನೆ ಅವಾಗಿಂದ ಎಲ್ಲ ಇವನ್ ಮಗನ್ ಜ್ವರ ಬಂದಿದ್ದೀನಿ, ನನಗ್ ಫೋನ್ ಮಾಡಿ ತಲೆ ತಿಂತಾರದಿ ಅಪ್ಪ. ಮಾತು ಲಿಮಿಟ್ ಕ್ರಾಸ್ ಆಯ್ತು. ಉದ್ದ ಆದ್ರೆ ನಾಲ್ಗೆ ಕಟ್ ಮಾಡ್ಬೇಕಾಯ್ತದೆ. ಅವನು ಇವನು ಅಂದ್ರೆ ಅದೇ ಸರಿ, ಹೋಗಿ ನಿಮ್ ಮಗುನ ನೋಡ್ಕೊಳ್ಳಿ. ಆ ಜ್ವರ ನನಗ್ ಕೊಡ್ತಾ ಇದೀರಲ್ಲ ಟೈಮ್, ಈಗ ಮಾತಾಡಿ ಇನ್ಫಾರ್ಮೇಶನ್ ತಿಳ್ಕೊತಿದ್ದೀರಲ್ಲ, ಹೋಗಿ ನಿಮ್ ಮಗನ್ ಕರ್ಕೊಂಡು ಹೋಗಿ, ಜ್ವರ ಎಂತಿಗ್ ಬಂದೈತಿ ಅಂತ ಹೇಳ್ತಾರೆ. ತಲೆ ಒಳಗೆ ಏನ್ ಮೆದ್ಲೈತಾ ಇಲ್ವೋ ಹೇಳಿಲ್ವ? ಅವಾಗ್ಲೇ ಎಲ್ಲಾ ಕಡೆ ಹೋಗಿ ಬಂದಿದ್ದೀನಿ ಅನ್ಬಿಟ್ಟು ನಿಮ್ ಬಾಯಿ ಮೊಣ್ಣಾಕವ್ರ ಹೋಗಿ. ಏ ಲೋಪ ನನ್ ಮಗ, ನನ್ ಬಾಯಿಗೆ ಯಾಕೋ ಮಣ್ಣಾಕ್ಬೇಕು? ನಿನ್ನ ಎಗ್ರು ಬಿದ್ದೋಗು. ನನ್ನ ಹೆಂಡತಿ ಮಕ್ಳನ್ನ ನಿಮ್ಮ ಅಪ್ಪನ ಬಂದು ನೋಡ್ಕೊತಾನ. ನೆಟ್ಟಿಗೆ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅದೇನೇ ಈಗ ಇಲ್ಲ ನನ್ ಗಂಡನ್ ಬಂದು ಇವ್ನ್ ಬಂದ್ ನೋಡ್ಕೊತಾನೆ. ಮಾತುಗಳು ಎಲ್ಲೆಲ್ಲ ಹೋದ್ರೆ ಇಕ್ಕಲೆ ತಲೆ ತಿನ್ಬೇಡ. ಇಕ್ಕಲ್ಲಿ ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ರು? ಕಾನ್ಫರೆನ್ಸ್ ಕಾಲಾಕ್ಷಣ ಬನ್ನಿ. ಹಲೋ ಹಲೋ, ಹಾ ಯಾರು ಮಾತಾಡೋದು? ಮನೋಜ್ ಅಂತ. ಯಾರು? ನಾವು ಈ ಕಡೆ RJ ಸುನಿಲ್ ಅಂತ. ಹೇಳಿ ಸರ್. ಎಲ್ಲಿರೋದು ನೀವು? ನಾವು ಬೆಂಗಳೂರು. ಓಕೆ, ಯಾರ ನಂಬರ್ ಕಳಿಸಿದ್ರಿ? ದೇವಿಕಾ ಅಂತ ನಮ್ಮ ವೈಫು. ಸ್ವಲ್ಪ ಕಾಲ್ ಆಗ್ತೀರಾ ಅವ್ರಿಗೆ? The person you are speaking with has put your call on hold. ಏ ಯಾವನ ಫೋನ್ ಮಾಡಿದ ಕಣ, ಅದಕ್ಕೆ ಬಿಸಿ ಬಂತು. ಹೇಳು. ನನ್ನ ಲವರ್ ಅವ್ನು ಯಾವ ನನ್ನ ಮಗನ್ ಜ್ವರ ಬಂದದಂತೆ ಫೋನ್ ಮಾಡ್ತಾವ. ನಾನು ಫೋನ್ ಮಾಡ್ಬಿಟ್ಟು ನಮ್ಮ ಮಗು 4ನೇ ಕ್ಲಾಸು, ನಿಮ್ಗೆ ಏನೋ ಟ್ಯೂಷನ್ ಹೇಳ್ಕೊಡ್ತೀರಾ ಅಂತ. ನಾವು ಹೌದು ಸರ್. ಎಷ್ಟು ಜನ ಬರ್ತಾರೆ? ಒಂದ್ 23 ಜನ ಬರ್ತಾರೆ. ಯಾಕೆ ಹೇಳಿ ಅಂತಂದ್ರೆ, ನನ್ ಮಗಂಗ್ ಜ್ವರ ಬಂದೈತೆ, ಬುಕ್ ತಗೋರೆ ಜ್ವರ ಬಂದ್ರೆ ನಾನು ಡಾಕ್ಟರ್ ಓದಿದ್ದೀನ. ನಿಮ್ ಬಾಯಿ ಮೊಣ್ಣಾಕ ಅಂತಾರೆ ಬೇವಸಿ ನನ್ ಮಗ. ಅದನ್ನೇ ಹೇಳಿದ್ರೆ ಇಕ್ತಿ ನಿಗುರ್ತಾವನೆ, ನಿಗುರ್ಬೇಡ ನನ್ನ ಹತ್ರ ಇಕ್ಕೋ ಫೋನು ಅಂತ. ಏನ್ ನಾನು ಬೈದ್ಬಿಟ್ಟು ಬದುಕ್ಬಿಡ್ತೀಯ ನೀನು ಅಂತವನೆ ಒಂದ್ ಅಂದ್ಬಿಟ್ಟು ನನ್ನ ಹತ್ರ. ಯಾರು ಹೇಳ್ಬೇಕು ಯಾರು ಅಂತ? ಯಾರಂತ ನನ್ಗೇನ್ ಗೊತ್ತು? ಯಾವನ ಕುಡ್ದಿದ್ದೇನು ಮಂಗನ ಮಗ ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಬಾಯಿಗೆ ದರ್ಬೆ ಹಾಕೊಂಡು ಸುಡ. ಇದೇನಿದು ಬಾಯಿನೋ ನಿಮ್ದು ಬೊಂಬಾಯಿನೋ? ಅಪ್ಪೋ ದೇವ್ರೇ. ಏ ಯಾವನ ನೀವೇ ಯಾರ ಆಟ ಆಡಿಸ್ತಾ ಇದ್ದೀರೇನೋ ಬೇವಸಿ ನನ್ ಮಕ್ಕಳ್ರ. ಯಾಕ್ರು ಪುನಃ ನೋಡೇಲಿ? ಅಯ್ಯೋ ಏನು ಒಳ್ಳೆ ಹಿಂಗ ಆಡ್ತಾ ಇದ್ರೆ. ಪುನಃ ನೋಡೇ ಇಲ್ಲಿ ನೀನು ಎಂಡ್ರ ನಾನು ಪುನಃ ನೋಡೇ ಇಲ್ಲಿ ಅಂತ ಅವನು. BP ಗಿಪಿ ಐತಾ? ಏ ಫೋನ್ನ ಬೇಡ ಬೇಡ ಹೇಳ್ತಾ ಇದ್ದೀನಿ, ಕನ್ನಡ ಬರ್ಲಿ ಬಾಯಲ್ಲಿ. ಮತ್ತೆ ಸರ್ ಕಟ್ಟಾಯ್ತು, ಮತ್ತೆ ಮಾಡ್ತೀನಿ. ಮಾಡಿ ಮಾಡಿ ಮಾಡಿ. ಹಲೋ ಏಯ್ ಸೂಪರ್. ಏ ಯಾವನ್ಗೋ ಕಾನ್ಫಿಡೆನ್ಸ್ ಹಾಕಿದ್ದೆ ನೀನು? ಅವರೆಲ್ಲ ಯಾರದು ಏನಾಯ್ತು? ಏಯ್ ಏಯ್ ಯಾವನ ನನ್ನ ನಂಬರ್ ಇಸ್ಕೊಂಡವನೆ, ನಿನ್ನ ನಂಬರ್ ಇಸ್ಕೊಂಡವನೆ. ಕಾನ್ಫರೆನ್ಸ್ ಹಾಕಿ ಅಂತ ಕೇಳ್ತಾವ್ರೆ. ಯಾರು ಹೇಳು? ಏನ್ ಕಾನ್ಫಿಡೆನ್ಸ್ ಹಾಕ್ಬೇಕಂತೆ? ಅವನೇ ನನ್ನ ಮಾತಾಡಿ ಏನ್ ಕೇಳಿ. ಏನ್ ಬೈದಂತೆಲ್ಲ ಏನಾಯ್ತು? ಏಯ್ ಸೂರ್ಪನಕ್ಕಿ, ನೆಟ್ಟು ಮಾತಾಡಿದ್ರೆ ಸರಿ, ಬಂದ್ರೆ ಏನಿಲ್ಲ ಅಲ್ಲಿ ಬಾಯಿ ಮೇಲೆ ಬರೆ ಎಳೆದ್ಬಿಡ್ತೀನಿ. ಏ ನನ್ನ ಹತ್ರ ಸುಮ್ನೆ ಉಗಿಸ್ಕೊಂಡ್ ಮಾನ ಮರ್ಯಾದೆ ತಕ್ಕೋಬೇಡ ಆಯ್ತಾ? ಅದು ಮಾನ ಮರ್ಯಾದೆ. ಬಿಸಿ ದಿನ ಸಿದ್ದರಾಮಯ್ಯ ಫೋನ್ ಮಾಡ್ತಾವನೆ. ಯಾರೋ ಹಂಗೆ ಲೈನ್ ಅಲ್ಲಿ ಇರು. ಸರ್ ಮತ್ತೆ ಕಟ್ಟಾಯ್ತು, ಒಂದೇ ನಿಮಿಷ ಮತ್ತೆ ಮಾಡ್ತೀನಿ. ಮಾಡಿ ಮಾಡಿ. ಹಲೋ ಹಲೋ ಹಲೋ. ಅಲ್ಲ ತಣ್ಣಗಿರಕ್ಕೆ ಬರಲ್ವಾ? ಇದೇ ನೀನ್ ಗುಡುಕ್ತಾ ಇದ್ರೆ ಹೆಂಗೆ ಇದು? ಇಲ್ಲ ನೀನು ಬಂದು ತಣ್ಣಗ್ ಮಾಡ್ಬಿಡಪ್ಪ ಸಂದೆ. ನಾನು ಎದುರುಗಡೆ ಇದ್ದಿದ್ರೆ ಅದು ಆಯ್ತಿದ್ ಕತೆನೇ ಬೇರೆ, ಅದು ಬೇರೆ ಪ್ರಶ್ನೆ. ಸರಿ ಅದು ಬೇರೆ ಪ್ರಶ್ನೆ. ಇರು ಯಡಿಯೂರಪ್ಪ ಏನಲ್ಲವನೆ. ಯಡಿಯೂರಪ್ಪ ಸಿದ್ದರಾಮಯ್ಯ ಎಲ್ಲ ಬರ್ತಾರೆ ಇಲ್ಲಿ. ಯಾಕೆ ಮನು ನಂಗೆ ಪಿಕ್ಚರ್ ಎತ್ತಿಗೆ ಹೇಳ್ಬಿಡ, ಆಮೇಲೆ ಅವನ ಜೊತೆ ನಿನ್ಗೂ ಬೈದಾಕ್ಬಿಡ್ತೀನಿ. ಯಾವನ್ ಜೊತೆ ಮಾತಾಡಿಸ್ತಾ ಇದ್ಯಾ? ಅಲ್ಲ ಏನೋ ಸಂತೋಷ ಸುದ್ದಿ ಹೇಳೋಣ ಅಂತಂದ್ರೆ ಬಾಯಿ ಒಳಗೆ ಸೊಳ್ಳೆ ಹೋದ್ರಂಗೆ ಆಡ್ತಾ ಇದ್ರಲ್ಲ. ಏನ್ ಸಂತೋಷ ಸುದ್ದಿ ಹೊಂಟಾಯ್ತಾ ಇದ್ದೀರಾ ಮ್ಯಾಕೆ? ಓ ನಾನು ನೋಡಿದ್ರೆ ಸಂತೋಷನಾ ನಿಮ್ಗೆ? ಅಮ್ಮ ನೀನ್
ನೀನ್ ಯಾರಂತಾನೆ ಗೊತ್ತಿಲ್ಲ, ನೀನ್ ಬದುಕಿದ್ರೆ ನಮ್ಗೆ ಸಂತೋಷ ಸಿಗ್ತದಾ? ನಾನು ಯಾರಪ್ಪ ಅಂದರೆ ಆರ್ ಜೆ ಸುನಿಲ್ ಅಂದ್ಬಿಟ್ಟು ನನ್ನ ಹೆಸರು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಯಾರ್ ನಂಬರ್ ಕೊಟ್ಟಿದ್ದು? ನನಗೆ. ಥ್ಯಾಂಕ್ ಯು ನಮ್ಮ ಒಟ್ಟು ಮಾತಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಥ್ಯಾಂಕ್ ಯು. ಯು ಸರ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗುತ್ತೆ ಹ್ಯಾಪಿ ಡೈರಿ. ಇದು ನಿಮ್ಮ ಆರ್ ಜೆ ಸುನಿಲ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil. Prank calls.